ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ಒಂದು ಬೇಸಿಕ್ ಕ್ವೆಶ್ಚನ್ ಮಾಡಿದ್ವಿ. ಇವಾಗಲೂ ಕೂಡ ಅದೇ ಥರನೇ ವೆರಿ ಮಚ್ ಸಿಮಿಲರ್, ಬಟ್ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅದು ಒಂದಕ್ಕೋಸ್ಕರ ಈ ಸಮ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವೇನು ಮಾಡಿದ್ವಿ, ಈ ಥರ ಒಂದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅವ್ರು ಕೊಟ್ಟಿದ್ದರು. ಸೊ ನಾವು ಈ ಕಾಲಮ್ ಮಾಡಬೇಕಾಯಿತು. ಬಟ್ ಈ ಕ್ವೆಶ್ಚನ್ನಲ್ಲಿ ಆ ಥರ ಏನೂ ಕೊಟ್ಟಿಲ್ಲ. ನೀವು ನೋಡೋದಾದರೆ ಇಲ್ಲಿ ಎಲ್ಲೂ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಥರ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕಾಸ್ಟ್ ಪರ್ ಯೂನಿಟ್ ಕಾಸ್ಟ್ ಫೈಂಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾವು ಬರೀ ಇವಾಗ ಸಿಂಪಲ್ ಕಾಸ್ಟ್ ಶೀಟ್ ಇವಾಗ ಇದೇ ಥರ ಪರ್ಟಿಕ್ಯುಲರ್ಸ್ ಮತ್ತು ಒಂದೇ ಒಂದು ಅಮೌಂಟ್ ಕಾಲಮ್ ಹಾಕಿದ್ರೆ ಆಗುತ್ತೆ. ಇವಾಗ ಫಸ್ಟ್ ಕ್ವೆಶ್ಚನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಏನೇನು ಕೇಳಿದ್ದಾರೆ, ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್, ಹಿಂಗೆ ಕೇಳಿದ್ರೂ ಕೂಡ ಎಂಟೈರ್ ಕಾಸ್ಟ್ ಶೀಟ್ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಕೇಳಿದ್ದಾರೆ ಕೂಡ ಪ್ರಿಪೇರ್ ಕಾಸ್ಟ್ ಶೀಟ್ ಅಂತ. ಸೊ ಹಾಗಾಗಿ ಇವಾಗ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಎಲ್ಲೆಲ್ಲ ಹಾಕಬೇಕು ಅಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ 57,000, ಡೈರೆಕ್ಟ್ ವೇಜಸ್ 28,500. ಇದು ಎಲ್ಲಿ ಬರುತ್ತೆ, ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ಫ್ಯಾಕ್ಟ್ರಿ ರೆಂಟ್ ಅವರೇ ಕೊಟ್ಟಿದ್ದಾರೆ, ಫ್ಯಾಕ್ಟ್ರಿ. ಆಫೀಸ್ ರೆಂಟ್ ರೇಟ್ಸ್, ಆಫೀಸ್ ಅಂತ ಕೊಟ್ಟಿದ್ದಾರೆ, ಸೊ ಆಫೀಸ್ ಓವರ್ ಹೆಡ್ಸ್ ಇದು ಎಲ್ಲಿ ಬರುತ್ತೆ, ಬಿಫೋರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ ಮುಂಚೆ ಇದು ಬರುತ್ತೆ. ನಿಮಗೆ ಫಾರ್ಮ್ಯಾಟಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ನಾನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಫಾರ್ಮ್ಯಾಟ್ನ ನೀವು ನೋಡಿಕೊಂಡು ಇಲ್ಲಿ ಬರಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಯಾವ್ಯಾವ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಹಾಕಬೇಕು ಅಂತ ಫಸ್ಟ್ ಅದನ್ನು ತಿಳ್ಕೊಂಡು ಅದಾದಮೇಲಿಂದ ಪ್ರಾಬ್ಲಮ್ಸ್ ಮಾಡೋಕ್ಕೆ ಬರಬೇಕು. ಆ್ಯಂಡ್ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೂ ಕೂಡ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ನೀವು ಪ್ರಾಬ್ಲಮ್ ಮಾಡ್ತಾ ಹೋದರೆ ನಿಮ್ಗೆ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಆಫೀಸ್ ರೆಂಟ್ ಆ್ಯಂಡ್ ರೇಟ್ಸ್, ಆಫೀಸ್ ಓವರ್ ಹೆಡ್ಸ್, ಆಮೇಲೆ ಪ್ಲ್ಯಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ಲಾಸ್ಟ್ ಕ್ವೆಶನಲ್ಲಿ ನಾವು ಮೆಷಿನ್ ಅಂತ ನೋಡಿದ್ವಿ, ಇದರಲ್ಲಿ ಪ್ಲ್ಯಾಂಟ್ ಅಂತ ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಎಲ್ಲಿರುತ್ತೆ, ಫ್ಯಾಕ್ಟ್ರಿಯಲ್ಲಿ, ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಪ್ಲ್ಯಾಂಟ್ ಡಿಪ್ರಿಸಿಯೇಷನ್, ಪ್ಲ್ಯಾಂಟ್ ಲಾಸ್ಟ್ ಕ್ವೆಶನಲ್ಲೂ ಕೂಡ ಮೆಷಿನ್ ಡಿಪ್ರಿಸಿಯೇಷನ್ ಅಂತ ನೋಡಿದ್ವಿ. ಇವಾಗ ಪ್ಲ್ಯಾಂಟ್ ಡಿಪ್ರಿಸಿಯೇಷನ್ ಇದೆ. ಸೊ ಪ್ಲ್ಯಾಂಟ್ ಡಿಪ್ರಿಸಿಯೇಷನ್ ಅಗೇನ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಹೀಟಿಂಗ್ ಆ್ಯಂಡ್ ಲೈಟಿಂಗ್ ಅವರೇ ಕೊಟ್ಟಿದ್ದಾರೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಮ್ಯಾನೇಜರ್ಸ್ ಸ್ಯಾಲ್ರಿ ಅಗೇನ್ ಫ್ಯಾಕ್ಟ್ರಿ. ಆಫೀಸ್ ಸ್ಯಾಲ್ರೀಸ್, ಸೊ ಆಫೀಸ್ ಓವರ್ ಹೆಡ್ಸ್. ಇವಾಗ ಇಲ್ಲಿ ಯೂಶ್ವಲಿ ಕ್ವೆಶನಲ್ಲಿ ಏನು ಕೊಟ್ಟಿರ್ತಾರೆ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗೋಯಿತು. ಸೊ ಇನ್ನು ಮಿಕ್ಕಿದೆಲ್ಲ ಆಫೀಸೇ ಅಂತ ಅನ್ಕೋತೀವಿ. ಇಲ್ಲ, ಇದರಲ್ಲಿ ಮಿಕ್ಸ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬಂತು, ಇಲ್ಲಿ ಆಫೀಸ್ ಬಂತು, ಇಲ್ಲಿ ಫ್ಯಾಕ್ಟ್ರಿ ಅದಾದಮೇಲೆ ತಿರ್ಗಾ ಇಲ್ಲಿ ಆಫೀಸ್ ಬಂತು. ಡೈರೆಕ್ಟ್ ರೆಮ್ಯುನರೇಷನ್ ತಿರ್ಗಾ ಆಫೀಸು ಮತ್ತು ಟೆಲಿಫೋನ್ ಆ್ಯಂಡ್ ಪೋಸ್ಟೇಜ್ ಇದು ಆಫೀಸ್ ಅಲ್ಲ, ಅಡ್ಮಿನಿಸ್ಟ್ರೇಷನಲ್ಲಿ ಬರುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಡ್ಮಿನಿಸ್ಟ್ರೇಷನಲ್ಲಿ ಬರುತ್ತೆ. ಮತ್ತು ಲೀಗಲ್ ಚಾರ್ಜಸ್ ಅಗೇನ್ ಅಡ್ಮಿನಿಸ್ಟ್ರೇಷನಲ್ಲಿ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಇಲ್ಲಿವರೆಗೂ ಆಯಿತು. ಇಲ್ಲಿಂದ ಅಡ್ವರ್ಟೈಸ್ಮೆಂಟ್, ಸೆಲ್ಲಿಂಗು, ಸೇಲ್ಸ್ಮೆನ್ ಸ್ಯಾಲರಿ, ಸೆಲ್ಲಿಂಗ್ ಮತ್ತು ಶೋರೂಮ್ ರೆಂಟು ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲೇ ಬರುತ್ತೆ. ಏನಕ್ಕೆ ಅಂದರೆ ಶೋರೂಮ್ ಇಸ್ ದ ಪ್ಲೇಸ್ ವೇರ್ ವಿ ಸೆಲ್ ಅಲ್ವಾ. ಡೈರೆಕ್ಟ್ ಕಾಂಟ್ಯಾಕ್ಟ್ ಕಸ್ಟಮರ್ ಜೊತೆ ಆಗೋದು ಎಲ್ಲಿ, ಶೋರೂಮಲ್ಲಿ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲೇ ಬರುತ್ತೆ. ಇವಾಗ ನಾನೇನು ಹೇಳ್ತಿದ್ದೆ, ಇವಾಗ ಕಂಟಿನ್ಯೂಸ್ ಆಗಿ ಏನೇನು ಇರುತ್ತೋ ಅದೆಲ್ಲ ಫ್ಯಾಕ್ಟರಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಇವಾಗ ಇಲ್ಲಿ ಸೆಂಟ್ರಲ್ ಯಾವುದೋ ಒಂದು ಆಫೀಸ್ ಕೊಟ್ಬಿಟ್ರು ಅಂದರೆ ಅದನ್ನು ನಾವು ಕನ್ಫ್ಯೂಸ್ ಮಾಡಿಕೊಂಡು ಫ್ಯಾಕ್ಟ್ರಿಯಲ್ಲೇ ಹಾಕೊಂಡ್ಬಿಡ್ತೀವಿ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇದನ್ನೇ ನಾನು ಹೇಳಿದ್ದು. ಇಲ್ಲಿ ಸೇಲ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಪ್ರಾಬ್ಲಮಲ್ಲಿ ಏನಾಗಿತ್ತು, 20% ಆನ್ ಟೋಟಲ್ ಕಾಸ್ಟ್ ಅಂತ ಹಿಂಗೆ ಕೊಟ್ಟಿದ್ರು ಪ್ರಾಫಿಟನ್ನು. ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ನ ಕೊಟ್ಟಿಲ್ಲ. ಸೊ ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ಕಾಸ್ಟ್ ಶೀಟ್ ನೋಡ್ಕೊಂಡು ಹೋಗೋಣ. ಫಸ್ಟು ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ವೇಜಸ್ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದೆರಡನ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ನಾನು ಏನೇನು ಮಾರ್ಕ್ ಮಾಡಿದ್ನೋ ಅದು ಎಲ್ಲದನ್ನು ಹಾಕ್ಕೊಂಡು ಹೋಗ್ತೀನಿ. ಏನೇನಿದೆ, ಫ್ಯಾಕ್ಟರಿ ರೆಂಟ್ ಇದೆ, ಪ್ಲ್ಯಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇದೆ, ಹಾಗೆ ನೋಡ್ಕೊಂಡು ಹೋಗೋಣ. ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್, ಪ್ಲ್ಯಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಪ್ಲ್ಯಾಂಟ್ ಡಿಪ್ರಿಸಿಯೇಷನ್ ಇದೆ, ಫ್ಯಾಕ್ಟ್ರಿ ಹೀಟಿಂಗ್ ಆ್ಯಂಡ್ ಲೈಟಿಂಗ್ ಇದೆ, ಮತ್ತು ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲರಿ. 1 2 3 4 5 ಐಟಮ್ ಇದೆ. 1 2 3 4 5 ಸೇಮ್ 5 ಐಟಮ್ಸ್ ಇದೆ. ಅದನ್ನು ಹಾಗೆ ಹಾಕ್ಕೊಂಡು ಹೋಗಿದ್ದೀನಿ. ಅದಾದಮೇಲಿಂದ ಏನು ಬರುತ್ತೆ, ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ. ಎಷ್ಟು ಬಂತು ಫ್ಯಾಕ್ಟ್ರಿ ಕಾಸ್ಟು, 92,650 ಬಂತು.
ಎಲ್ಲದನ್ನು ಸೇಮ್ ಆ್ಯಸ್ ಇಟ್ ಈಸ್ ಅಮೌಂಟ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ಎಷ್ಟು ಬಂತು? 92,650. ಅದಾದಮೇಲಿಂದ ಆಫೀಸ್ ಓವರ್ ಹೆಡ್ಸ್ ಬರುತ್ತೆ. ನಾನು ಹೇಳ್ದಂಗೆ ಫಾರ್ಮೆಟನ್ನು ನೀವು ಪಕ್ಕ ಇಟ್ಕೊಂಡು ನೀವು ಓದೋದಾದರೆ ನಿಮಗೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬರುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್, ಇದನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲಿಂದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಆವಾಗ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಬರುತ್ತೆ. ಈಗ ಫ್ಯಾಕ್ಟರಿ ಕಾಸ್ಟ್ ಆದಮೇಲಿಂದ ಏನೇನು ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು? ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಆವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಆಫೀಸ್ ಓವರ್ ಹೆಡ್ ಏನೇನಿತ್ತು? ಆಫೀಸ್ ರೆಂಟ್ ಇತ್ತು, ಆಫೀಸ್ ಸ್ಯಾಲರಿ ಇತ್ತು, ಡೈರೆಕ್ಟರ್ ರೆಮ್ಯುನರೇಷನ್ ಇತ್ತು. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸಲ್ಲಿ ಬರೋದಾದರೆ ಟೆಲಿಫೋನ್, ಪೋಸ್ಟೇಜು, ಪ್ರಿಂಟಿಂಗ್, ಸ್ಟೇಷ್ನರಿ, ಲೀಗಲ್ ಚಾರ್ಜಸ್ 1 2 3 4 5 6 6 ಐಟಮ್ಸ್ ಇತ್ತು. ಸೊ ಇಲ್ಲೂ 1 2 3 4 5 6 ಐಟಮ್ಸ್ ಇಲ್ಲಿ ಬಂದಿದೆ. ಆ್ಯಸ್ ಇಟ್ ಈಸ್ ಎಲ್ಲ ಅಮೌಂಟ್ಸು ಹಾಕಿದ್ರೆ 96,700 ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು. ಇಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಲ್ಲೂ ಬರಲ್ಲ. ಅದು ಯಾವಾಗ ಬರುತ್ತೆ ಅಂತ ನಾನು ಅದಕ್ಕೆ ಬೇರೆ ಪ್ರಾಬ್ಲಮ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಲ್ಲ, ಡೈರೆಕ್ಟ್ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಲಾಸ್ಟ್ ಪ್ರಾಬ್ಲಮಲ್ಲೂ ಇದೇ ಆಗಿದ್ದು. ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲಿಂದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಬೇಕು. ಇದರಲ್ಲಿ ಇರೋದು 3 ಏನೇನಿದೆ? ಅಡ್ವರ್ಟೈಸ್ಮೆಂಟ್ ಇದೆ, ಸೇಲ್ಸ್ಮನ್ ಸ್ಯಾಲರಿ ಇದೆ, ಶೋರೂಮ್ ರೆಂಟ್ ಇದೆ. ಇದು 3 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಬರುತ್ತೆ. ದ್ಯಾಟ್ ಇಸ್ 1,01,200 ಬರುತ್ತೆ. ಆ್ಯಂಡ್ ಇನ್ನೊಂದು ನಾವು ಆ್ಯಡ್ ಮಾಡಬೇಕಾದ್ರೆ ಇವಾಗ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದು ಬಂತು, ಇದಕ್ಕೆ ಮಾತ್ರ ನಾವು ಇದು 3 ಆ್ಯಡ್ ಮಾಡ್ತೀವಿ. ಅಗೇನ್ ಫ್ಯಾಕ್ಟರಿ ಕಾಸ್ಟನ್ನ ನಾವು ಕನ್ಸಿಡರ್ ಮಾಡಲ್ಲ. ಏನಕ್ಕೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲೇ ನಾವು ಇದನ್ನು ಆ್ಯಡ್ ಮಾಡಿಕೊಂಡೇ ನಾವು ಇದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿಕೊಂಡು 96,700 ಬಂದಿರೋದು. ಇವಾಗ ತಿರ್ಗಾ 92,650 ಆ್ಯಡ್ ಮಾಡಿದ್ರೆ 2 ಸರಿ ಹಾಕ್ದಂಗೆ ಆಗುತ್ತೆ. ಸೊ ನಾವಿಲ್ಲಿ ಫ್ಯಾಕ್ಟರಿ ಕಾಸ್ಟ್ ಆದಮೇಲಿಂದ ಏನೇನು ಹಾಕಿರ್ತೀವೋ ಅದಕ್ಕೆ ನಮಗೆ 96,700 ಬಂದಿರುತ್ತೆ. ಸೊ ಅಗೇನ್ 92,650 ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ 96,700 ಜೊತೆಗೆ ಇದು 3 ಆ್ಯಡ್ ಮಾಡಿದ್ರೆ ಆಯಿತು. ಸೊ 1,01,200 ಸಿಕ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೋಡ್ಕೊಳ್ಬೇಕು ಅಂದರೆ, ಇಲ್ಲಿ ಕ್ವೆಶ್ಚನಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 1,16,000. ಸೊ ಫಸ್ಟ್ ಸೇಲ್ಸ್ 1,16,000 ಬರ್ಕೊಂಬಿಡೋಣ ಫಾರ್ಮೆಟ್ ಪ್ರಕಾರ. 1 ಲೈನ್ ಪ್ರಾಫಿಟ್ಗೋಸ್ಕರ ಇಲ್ಲಿ ಬಿಡಬೇಕು. ಓಕೆನಾ? ಇವಾಗ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ಬರುತ್ತೆ, ಯಾಕಂದರೆ ಇದು ನಮಗೆ ಗೊತ್ತಿಲ್ಲ. ಸೊ ನಾವೇನು ಮಾಡ್ತೀವಿ ಇವಾಗ ಫಾರ್ಮೆಟ್ ಪ್ರಕಾರ ಏನು? ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಸೇಲ್ಸ್ ಅಲ್ವಾ? ನಮಗೆ ಇಲ್ಲಿ ಟೋಟಲ್ ಕಾಸ್ಟು ಗೊತ್ತು, ಸೇಲ್ಸು ಗೊತ್ತು. ಇವಾಗ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಸೇಲ್ಸ್ ಅಲ್ವಾ? ಇವಾಗ ನಮಗೆ ಟೋಟಲ್ ಕಾಸ್ಟು ಗೊತ್ತು, ಸೇಲ್ಸು ಗೊತ್ತು. ಇವಾಗ ಪ್ರಾಫಿಟ್ ಫೈಂಡ್ ಮಾಡಬೇಕಂದ್ರೆ ಹೇಗೆ? ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಸೊ ಸೇಲ್ಸ್ ಎಷ್ಟು? 1,16,000. ಟೋಟಲ್ ಕಾಸ್ಟ್ ಎಷ್ಟು? 1,01,200. 1,16,000 ಮೈನಸ್ 1,01,200 ಮಾಡಿದ್ರೆ 14,800 ಪ್ರಾಫಿಟ್ ಆಗಿ ಬರುತ್ತೆ. ಈ ಥರನೂ ಕ್ವೆಶನ್ಸ್ ಫ್ರೇಮ್ ಮಾಡ್ಬೋದು. ಸೊ ಇದನ್ನು ಕೂಡ ನೀಟಾಗಿ ನೋಡಿಕೊಂಡು ಸಾಲ್ವ್ ಮಾಡಬೇಕು ಅಷ್ಟೇ. ದಿಸ್ ವಾಸ್ ಅನದರ್ ಬೇಸಿಕ್ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಮುಂದಿನ ವಿಡಿಯೋಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿರೋ ಕ್ವೆಶನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.